ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಗೆ ದಿನದಿಂದ ದಿನಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರ ಇವರ ಜೊತೆಗೆ ಮಾತುಕತೆ ನಡೆಸುವಂತ ಪ್ರಯತ್ನದಲ್ಲಿದೆ. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಒತ್ತಾಯಿಸಿ ನಡೀತಾ ಇರುವಂತ ಪ್ರತಿಭಟನೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಮೊದಲು ಅನಂತರ ಮಾತುಕತೆ ಅನ್ನೋ ಹಂತಕ್ಕೆ ಬಂದಿದೆ. ದಿನದಿಂದ ದಿನಕ್ಕೆ ನೀಟ್ ಕಿಚ್ಚು ಜೋರಾಗ್ತಾ ಇರೋದು. ಕೇಂದ್ರದ ವಿರುದ್ಧ ಸಂಸತ್ನ ಒಳಗೆ ಮತ್ತು ಹೊರಗೆ ವಿಪಕ್ಷಗಳು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾವೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ನಿನ್ನೆಯೂ ಕೂಡ ಲಾಠಿ ಚಾರ್ಜ್ ಆಗಿದೆ. 5 ಪೊಲೀಸರು ಗಾಯಗೊಂಡಿದ್ದಾರೆ. ಮತ್ತೊಂದು FIR ದಾಖಲಾಗಿದೆ. ತನಿಖೆ ಶುರುವಾಗಿದೆ. ಸೋನಮ್ ವಾಂಗ್ಚುಕ್ ಗುರುಗ್ರಾಮ್ ಆಸ್ಪತ್ರೆಯಿಂದ ಒಂದು ವಿಡಿಯೋ ಸಂದೇಶವನ್ನು ಹರಿಯಬಿಟ್ಟಿದ್ದಾರೆ ಅಥವಾ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ಸಂದೇಶದಲ್ಲಿ ಅವರು ಹೇಳ್ತಾರೆ, ವಿದ್ಯಾರ್ಥಿಗಳ ವಿರುದ್ಧ ಕೇಸು ದಾಖಲಿಸಬಾರದು, ಅಕ್ರಮದ ಬಗ್ಗೆ ಸೆಷನ್ನಲ್ಲಿ ಚರ್ಚೆಯಾಗಬೇಕು ಅನ್ನೋದನ್ನ ಪ್ರಸ್ತಾಪ ಮಾಡ್ತಾರೆ. ಆದರೆ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ವಿಚಾರ ಪ್ರಸ್ತಾಪ ಆಗೋದಿಲ್ಲ. ಇದು ಹೆಂಗಾಯ್ತು ಅಂತಂದ್ರೆ ಕೊನೆಗೆ ಸೋನಮ್ ವಾಂಗ್ಚುಕ್ ಈ ವಿಚಾರದಲ್ಲಿ ಹಿಂದಕ್ಕೆ ಸರಿದ್ರು ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಆಯಿತು. ಇದರ ಮಧ್ಯೆ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ, ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಬಿಜೆಪಿಯವರು ಕರ್ನಾಟಕದಲ್ಲಿ ಪ್ರತಿಭಟನೆ ನಿನ್ನೆ ಮಾಡಿದ್ದು ಮೋದಿ ಮನೆಯ ಎದುರು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು ಅಂತ ವಿರೋಧಿಸಿ. ಇವತ್ತು ಪ್ರತಿಭಟನೆ ಅವರು ಮಾಡೋದಕ್ಕೆ ಹೊರಟಿರೋದು ನಿನ್ನೆ ಮಾಡಿದಂಥ ಪ್ರತಿಭಟನೆಗೆ ಮೊಟ್ಟೆ ಎಸೆದ್ರು, ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿಯವರು ಏನಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾಕೋಸ್ಕರ ಈ ಪ್ರತಿಭಟನೆ ಆಗ್ತಾ ಇದೆ, ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ. ನೀಟ್ ಪರೀಕ್ಷೆಯ ಅಕ್ರಮದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಮೊದಲ ಬಾರಿ ಪ್ರಧಾನಿ ಮಾತನಾಡಿರೋದು. ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಟ್ವೀಟ್ನಲ್ಲಿ ಒಂದಿಷ್ಟು ಭರವಸೆಗಳು ಕೂಡ ಇದ್ದಾವೆ. ಟ್ವೀಟ್ನಲ್ಲಿ ಯುವಕರ ಭವಿಷ್ಯಕ್ಕೆ ಹಾನಿ ಮಾಡಿದವರನ್ನ ಸುಮ್ಮನೆ ಬಿಡೋದಿಲ್ಲ, ತ್ವರಿತ ಮತ್ತು ಕಠಿಣ ಶಿಕ್ಷೆಯಾಗತ್ತೆ, ಇದಕ್ಕೋಸ್ಕರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸೆಟಪ್ ಮಾಡ್ತೀವಿ, ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೆ ಯಾವುದೂ ಕೂಡ ಮುಖ್ಯ ಅಲ್ಲ ಅನ್ನೋದು ಪ್ರಧಾನಿ ಇವತ್ತು ಮಾಡಿರುವಂತ ಟ್ವೀಟ್. ಪ್ರಧಾನಿಯವರ ಮೌನದ ಬಗ್ಗೆ ವಿಪಕ್ಷಗಳು ಪ್ರಶ್ನೆ ಕೇಳಿದ್ವು. ಮನ್ ಕಿ ಬಾತ್ ಅಲ್ಲಿ ಮಾತನಾಡಲಿಲ್ಲ, ಪರೀಕ್ಷಾ ಪೇ ಚರ್ಚೆಯಲ್ಲಿ ಮಾತನಾಡಲಿಲ್ಲ, ಎಲ್ಲೋ ಮಾತನಾಡಲಿಲ್ಲ ಅವರು ಅಂತ. ಈಗ ನರೇಂದ್ರ ಮೋದಿ ಅವರು ಮಾಡಿರುವಂತ ಟ್ವೀಟು, ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವೆಲ್ಫೇರ್ ಅಂಡ್ ಫ್ಯೂಚರ್ ಆಫ್ ದ ಯೂತ್ ಅಂತಂದ್ರೆ ಯುವಕರ ಭವಿಷ್ಯಕ್ಕಿಂತ ಯಾವುದೂ ಪ್ರಮುಖ ಅಲ್ಲ. ವಿ ಹ್ಯಾವ್ ಡಿಸೈಡೆಡ್ ಟು ಸೆಟ್ ಅಪ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಾವು ಮಾಡ್ತೀವಿ, ತಕ್ಷಣ ಮತ್ತು ಕಠಿಣವಾದಂತ ಪನಿಷ್ಮೆಂಟ್ ಸಿಗೋ ರೀತಿಯಲ್ಲಿ, ಶಿಕ್ಷೆ ಸಿಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಪ್ರಧಾನಿ ಟ್ವೀಟ್ ಮಾಡೋ ಮುಖಾಂತರ ಮೊದಲ ಬಾರಿ ಮೌನ ಮುರಿದಿದ್ದಾರೆ.
ಪ್ರಧಾನಿ ಮಾಡಿರುವಂಥ ಟ್ವೀಟ್ ಇದು. ಹಲವು ಟೀಕೆಗಳ ನಂತರ, ಆಕ್ರೋಶದ ನಂತರ ಪ್ರಧಾನಿ ಈ ವಿಚಾರದ ಬಗ್ಗೆ ಮೌನ ಮುರಿದಿದ್ದಾರೆ. ತಕ್ಷಣದ ಕ್ರಮ ಆಗುತ್ತೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸೆಟಪ್ ಮಾಡ್ತೀವಿ, ಯಾರು ತಪ್ಪಿತಸ್ಥರಿದ್ದಾರೋ, ಯುವಕರ ಬದುಕಿನಲ್ಲಿ ಯಾರು ಚೆಲ್ಲಾಟ ಆಡಿದ್ರೋ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸಿಜೆಪಿ ಕೇಳ್ತಾ ಇರೋದು 3 ಬೇಡಿಕೆ. ಬೇಡಿಕೆ ನಂಬರ್ 1 ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಎರಡನೆಯದ್ದು ಸೋನಂ ವಾಂಗ್ಚುಕ್ ಅವರನ್ನು ಬಿಡುಗಡೆ ಮಾಡೋದು ಆಸ್ಪತ್ರೆಯಿಂದ, ಮೂರನೆಯದ್ದು ಯಾರು ಮೃತಪಟ್ಟಿದ್ದಾರೋ ಈ ನೀಟ್ ಅಕ್ರಮದ ನಂತರ ಆಘಾತಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳು 20ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಅವರ ಮನೆಗೆ, ಅವರ ಕುಟುಂಬ ಸದಸ್ಯರಿಗೆ 1 ಕೋಟಿ ಪರಿಹಾರವನ್ನು ಕೊಡಿ ಅನ್ನೋ 3 ಬೇಡಿಕೆಯನ್ನು ಸಿಜೆಪಿ ಇಟ್ಟಿರೋದು. ಈ 3 ಬೇಡಿಕೆಯನ್ನು ಈಡೇರಿಸದ ಹೊರತು ನಾವು ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಲ್ಲ ಅಂತ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಈಗ ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡ ನೇರ ಸಂಪರ್ಕದಲ್ಲಿ. ನಟರಾಜ್ ಗೌಡ್ರೆ, ಪ್ರಧಾನಿ ಮಾಡಿರುವಂತ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ತಕ್ಷಣ ಕ್ರಮ ಕೈಗೊಳ್ತೀವಿ, ಕಠಿಣ ಕ್ರಮ ಕೈಗೊಳ್ತೀವಿ, ಈ ವ್ಯವಸ್ಥೆಯನ್ನು ಸುಧಾರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ತಾವು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಶುರುವಾತ್ ಮಾಡಿದ್ರು. ಏನಂದ್ರೆ ಮತ್ತೊಮ್ಮೆ ಅವರು ಪ್ರೂವ್ ಮಾಡಿದ್ರು, ಏನಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲದಂತಹ ವ್ಯಕ್ತಿ ಅಂತ ಪ್ರೂವ್ ಮಾಡಿದ್ರು. 1 ತಿಂಗಳು ಕುಂಭಕರ್ಣ ನಿದ್ದೆ ಮಂತ್ರ ಜನ ಆಕ್ರೋಶಗೊಂಡು ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು ರಸ್ತೆ ಮೇಲೆ ಬಿದ್ದ ಮೇಲೆ ಅವರು ವಿದ್ಯಾರ್ಥಿಗಳಿಗೆ ಥಳಿಸಿ ಒಡೆದು ರಕ್ತ ಬರಂಗ್ ಬಾಡ್ದು ಅವ್ರಿಗೆ ಜೈಲ್ ಹಾಕಿ ಅವ್ರನ್ನೆಲ್ಲ ಮಾಡಿದ ಮೇಲೆ ಪ್ರಧಾನಮಂತ್ರಿಗಳು ನಿದ್ದೆಯಿಂದ ಎದ್ದಿದ್ದಾರೆ ಅನ್ನೋ ಒಂದು ಸಮಾಧಾನ ಇದೆ. ಆದ್ರೆ ಅವ್ರು ಮಾಡ್ಬೇಕಾದ ಕೆಲಸ ಕೇವಲ ಅದಲ್ಲ. ಮಾಡ್ಬೇಕಾದ ಕೆಲಸ ಗೃಹ ಸಚಿವ ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಗೃಹ ಸಚಿವನ ಫಸ್ಟ್ ಸ್ಯಾಕ್ ಮಾಡ್ಬೇಕಾಗತ್ತೆ. ಯಾರು ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ, ಆ ಮಕ್ಳು ಮರಿಯಿಂದ ನೋಡಿದ್ರೆ ಹಲ್ಲೆ ಮಾಡಿದಾರಲ್ರಿ, ಪ್ರಾಣಿಗಳ ತರ ಟ್ರೀಟ್ ಮಾಡಿದಾರೆ ಅವ್ರನ್ನ ಜಲಪಿರಂಗಿ ಹಾಕಿದ್ದಾರೆ, ಅಶ್ರುವಾಯು ಹಾಕಿದ್ದಾರೆ, ಲಾಠಿಲ್ ಹೊಡೆದಿದ್ದಾರೆ, ಪಾಪ ಅವ್ರನ್ನ ಎಳೆದಾಡಿದ್ದಾರೆ, ಅವ್ರ ಬಟ್ಟೆ ಹರಿದ್ದಾರೆ ಪೊಲೀಸ್ನವರ. ಅವ್ರು ನನ್ನ ಪ್ರಕಾರ ಪೊಲೀಸ್ ಅಲ್ಲ, ಯಾರು RSS ಕಾರ್ಯಕರ್ತರು ಗುಂಡಾಗಳು ಕರ್ಕೊಂಡ್ ಬಂದಿದ್ರು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಆ ನಿಟ್ಟಿನಲ್ಲಿ ಗೃಹ ಸಚಿವರನ್ನ ಫಸ್ಟ್ ಸ್ಯಾಕ್ ಮಾಡಬೇಕು. ನಟರಾಜ್ ಗೌಡ್ರೆ, ಇದರಲ್ಲಿ ತಮಗೆ ಇದನ್ನ ಪೊಲಿಟಿಸೈಸ್ ಬೇಕಾಗಿರೋದ ಸಿಸ್ಟಮ್ ಸರಿಯಾಗಬೇಕು ಅಂತ ತಾವು ಬಯಸ್ತಾ ಇರೋದ? ಇದರಲ್ಲಿ ರಾಜಕೀಯ ಲಾಭ ಎಷ್ಟಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಈ ಸಿಸ್ಟಮ್ ಸರಿ ಹೋಗಬೇಕು ಅಂತ ಬಯಸ್ತಾ ಇದ್ದೀರಾ ನೀವು? ಈಗ ರಕ್ಷಿತ್ ಶೆಟ್ರೆ, ನಿಮ್ಮ ಮನೆಯಲ್ಲೂ ಮಕ್ಳಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಅವ್ರ ಆಕ್ರೋಶ ಬಂದು ಅವ್ರು ಈಚೆಗೆ ಬಂದಾಗ, ರಸ್ತೆಗೆ ಬಂದಾಗ ಈ ತರ ಪೊಲೀಸ್ನವರು ಆತರ ಅವ್ರಿಗೆ ನಾವು ದನಗಳಿಗೆ ಬಡ್ದಂಗ್ ಬಡದ್ರೆ, ಆತರ ಬಡದ್ರೆ ಅದನ್ನ ನೀವು ಒಪ್ತೀರಾ? ಯಾರು ಒಪ್ತಾರೆ? ಇಡೀ ದೇಶದ ಯಾವ್ದಾರು ಒಬ್ಬ ನಾಗರಿಕ, ಗೌರವಯುತ ಪ್ರಜೆ, ಪ್ರಾಮಾಣಿಕ ಪ್ರಜೆ ಯಾರು ಒಪ್ಪಕ್ ಸಾಧ್ಯನಾ ಹೇಳಿ? ಆ ರೀತಿಯಾಗಿ ಮಾಡಿರೋದನ್ನ ತಪ್ಪು ಅಂತ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸ್ಬೇಕು. ದೇಶದ ಮುಂದೆ ಫಸ್ಟ್ ಅವ್ರು ಮಾಡ್ಬೇಕಾದ ಕೆಲಸ ಕ್ಷಮೆ ಯಾಚಿಸ್ಬೇಕು. ವಿದ್ಯಾರ್ಥಿಗಳ ಮೇಲೆ ನಾವು ಬಲಪ್ರಯೋಗ ಮಾಡಿದ್ದೀವಿ, ವಿದ್ಯಾರ್ಥಿಗಳಿಗೆ ತಳಿಸಿದ್ದೀವಿ, ನಮ್ಮನ್ನ ಕ್ಷಮಿಸಿ ಅಂತ ವಿದ್ಯಾರ್ಥಿಗಳು, ಇಡೀ ದೇಶದ ವಿದ್ಯಾರ್ಥಿಗಳಲ್ಲಿ ಅವ್ರು ಕ್ಷಮೆ ಕೇಳಬೇಕು. ನಂಬರ್ 1. ನಂಬರ್ 2, ನೀವ್ ಹೇಳಿ ಕರೆಕ್ಟ್, ನೀಟ್ ಪರೀಕ್ಷೆಯಲ್ಲಿ ಈ ತರ ಏನು ಲೀಕ್ ಆಗ್ತಾ ಇದೆ, ಇದು ವ್ಯವಸ್ಥೆ ಸರಿಯಾಗಬೇಕು. ವ್ಯವಸ್ಥೆ ಸರಿಯಾಗದಂಗೆ ಈಗ ತಪ್ಪನ್ನೇ ಒಪ್ಪಿಕೊಳ್ಳಕ್ಕೆ ನೀವು ತಿಂಗಳುಗಟ್ಟಲೆ ತೆಗೆದುಕೊಳ್ತೀರಿ. ಯಾಕಂದ್ರೆ ನೀವು ಮರುಪರೀಕ್ಷೆ ಮಾಡಿದ್ರಿ, ಅದ್ ನಾನು ಒಪ್ಪಿರ್ತೀನಿ. ಆದ್ರೆ ನೀವು ಮಾಡೋ ತಪ್ಪನ್ನ ಒಪ್ಪಿಕೊಳ್ಳಕ್ಕೆ, ಮತ್ತೆ ಅದಕ್ಕೆ ಯಾರಿಗೆ ಹೊಣೆಗಾರಿಕೆ ಇದೆ, ಯಾವ ಸಚಿವ ಇದ್ದಾನೆ ಅವ್ರನ್ನ ಸ್ಯಾಕ್ ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ, ಆ ತರ ನೀವು ಅವ್ರನ್ನ ಸ್ಯಾಕ್ ಮಾಡದಲ್ಲೇ ಅವ್ರನ್ನ ವಜಾಗೊಳಿಸದೆ ಮತ್ತೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇದು ಪರಿಹಾರ ಆಗೋ ಸಮಸ್ಯೆನೇ. ನಟರಾಜ್ ಗೌಡ್ರೆ, ನೀವು ಈ ಸಮಸ್ಯೆ ಬೆಳಿಬೇಕು ಅಂತ ಬಯಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಸಮಸ್ಯೆ ಬೆಳಿಬೇಕು, ಇದ್ರಲ್ಲಿ ರಾಜಕೀಯ ಲಾಭ ಸಿಗಬೇಕು ಅಂತ. ಈಗ ಈ ಸಮಸ್ಯೆ 1 ತಿಂಗಳಿಂದ ಸಮಸ್ಯೆ ಇದೆಯಲ್ಲ ರಕ್ಷಿತ್ ಶೆಟ್ರೆ, ಇದನ್ನ ಇಲ್ಲಿವರೆಗೂ ಬೆಳೆಯಕ್ ಬಿಟ್ಟವ್ರು ಯಾರು ರಕ್ಷಿತ್ ಶೆಟ್ರೆ? ಇದು ಒಂದು ಪ್ರಧಾನರು, ಒಂದು ಶಿಕ್ಷಣ ಸಚಿವರೊಂದು, ಪ್ರಧಾನಮಂತ್ರಿಗಳು ಮತ್ತೆ ಗೃಹ ಸಚಿವರು ಇದನ್ನ ಇಲ್ಲಿವರೆಗೂ 1 ತಿಂಗಳವರೆಗೂ ವಿದ್ಯಾರ್ಥಿಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಿದವರು, ವಿದ್ಯಾರ್ಥಿಗಳ ಆಕ್ರೋಶಕ್ಕೆ, ಆಕ್ರಂದನಕ್ಕೆ ಕಿವಿಗೊಡದಲ್ಲೇ ಇರ್ತಕ್ಕಂಥವ್ರು ಯಾರು ಇದನ್ನ ಇಲ್ಲಿವರೆಗೂ ಬೆಳೆಯಕ್ ಬಿಟ್ಟಿರ್ತಕ್ಕಂಥದ್ದು. ನಾವು ಇವಾಗ ಮಾನ್ಯ ರಾಹುಲ್ ಗಾಂಧಿ ಅವರು ಮೊನ್ನೆಯಿಂದ ಎಂಟ್ರಿ ಆಗಿದ್ದಾರೆ. ಯಾಕೆ? ಅವ್ರು ಹಲ್ಲೆ ಆದ ಮೇಲೆ, ವಿದ್ಯಾರ್ಥಿಗಳಿಗೆ ಹಲ್ಲೆ ಆದ ಮೇಲೆ, ಆ ಮಹಿಳೆಯರಿಗೆ, ಆ ಮಕ್ಕಳಿಗೆ, ಅವ್ರ ಪೋಷಕರ ಮೇಲೆ ಹಲ್ಲೆ ಆದ ಮೇಲೆ ನಾವು ಇವಾಗ ಎಂಟ್ರಿ ಆಗಿರ್ತಕ್ಕಂಥದ್ದು. ನಾವು ಅವ್ರ ಬೆಂಬಲಕ್ಕಿದ್ದೇವೆ, ವಿದ್ಯಾರ್ಥಿಗಳ ಬೆಂಬಲಕ್ಕಿದ್ದೇವೆ ಅಂತ. ವಿದ್ಯಾರ್ಥಿಗಳ ಆಕ್ರೋಶ ಏನಿತ್ತು, ವಿದ್ಯಾರ್ಥಿಗಳ ಮನವಿ ಏನಿತ್ತು, ಅವ್ರ ಬೇಡಿಕೆ ಏನಿತ್ತು, 3 ಬೇಡಿಕೆಗಳು ಇಟ್ಟಿದ್ರು. ಆ 3 ಬೇಡಿಕೆಗಳಿಗೂ ಕೇಂದ್ರ ಸರ್ಕಾರ ಚಕಾರ ಎತ್ತಿರ್ಲಿಲ್ಲ. ನಾವ್ ಅದನ್ನ ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಇಷ್ಟೊಂದು ದಪ್ಪ ಚರ್ಮದ ಸರ್ಕಾರ ಆದ್ರೆ ಈ ದೇಶ ಅಂದ್ರೆ ಏನು? ಮಕ್ಕಳಲ್ವಾ? ಆ ವಿದ್ಯಾರ್ಥಿಗಳಲ್ವಾ? ಅವ್ರ ಭವಿಷ್ಯ ಇಲ್ವಾ? ಅವ್ರ ಮೇಲೆ ನೀವು ಬಲಪ್ರಯೋಗ ಮಾಡ್ತಾ ಇದ್ದೀರಿ. ಅವರ
ಏನು ಧ್ವನಿ ಇತ್ತು ಅವರ ಅದನ್ನ ನೀವು ಕೇಳಿಸ್ಕೊಳ್ದಲೆ ಆಲಿಸದೆ ಅವರಿಗೆ ನೀವು ಸಮಸ್ಯೆಗೆ ಪರಿಹಾರ ಕೊಡದಲೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದೀರಿ ಅಂದಾಗ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದೀವಿ. ಇದನ್ನ ಸರಿಯಾಗಿ ಸಮಸ್ಯೆ ಬಗೆಹರದೆ ಈ ರೀತಿ ಒಂದು ಗೃಹ ಸಚಿವ ಪ್ರಧಾನಮಂತ್ರಿ ನೇರವಾಗಿ ಬಂದು ಪಬ್ಲಿಕ್ ಅಲ್ಲಿ ಕ್ಷಮೆ ಯಾಚಿಸಬೇಕು, ಸ್ಪಷ್ಟ ಪದಗಳಲ್ಲಿ ಕ್ಷಮೆ ಯಾಚಿಸಬೇಕು. ನೀವು ಗೃಹ ಸಚಿವರನ್ನ ಸ್ಯಾಕ್ ಮಾಡ್ತೀರಾ ಇಲ್ವೋ ಗೊತ್ತಿಲ್ಲ, ಆದ್ರೆ ದಿಲ್ಲಿಯ ಪೊಲೀಸರು ಬೇಡಿಕೆಯ ಪಟ್ಟಿ ಈಗ ಬೇಡಿಕೆ ಇರೋದು ಸಿಜೆಪಿಯದ್ದು, ಕಾಕ್ರೋಚ್ ಜನತಾ ಪಾರ್ಟಿಯದ್ದು ಬೇಡಿಕೆ ಇರೋದು. ಆ ಬೇಡಿಕೆಗೆ ಆಡ್ ಮಾಡ್ತಾ ಹೋಗ್ತಾ ಇರೋದು ನೀವು. ಅಮಿತ್ ಶಾ ಅವರನ್ನ ಸೇರಿಸ್ತಾ ಇದ್ದೀರಿ. ಈಗ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದೀರಿ. ಅವ್ರು ಕೇಳ್ತಾ ಇರೋದೇ 3 ಬೇಡಿಕೆ, ನಿಮ್ಮದು 300 ಇದೆ ಇಲ್ಲಿ. ಈಗ ರಕ್ಷಿಟ್ರೆ ಕರೆಕ್ಟ್, ಹೌದು, 3 ಬೇಡಿಕೆ ಇತ್ತು. ಆ 3 ಬೇಡಿಕೆಯನ್ನ ತಿಂಗಳಲ್ಲಿ ಈಡೇರಿಸಿದ್ರೆ ಯಾರಿಗೂ ತೊಂದರೆ ಇಲ್ಲ, ಇವತ್ತು ಈಡೇರಿಸಿದ್ರು ಯಾರಿಗೂ ತೊಂದರೆ ಇಲ್ಲ. ಆದ್ರೆ ಆ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥದ್ದು, ಅವ್ರ ಪೋಷಕರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನ, ದಾಳಿಯನ್ನ, ದಬ್ಬಾಳಿಕೆಯನ್ನ ನಾವು ಖಂಡಿಸ್ತಾ ಇದೀವಿ, ಮತ್ತೆ ಅದಕ್ಕೆ ಉತ್ತರವನ್ನ ಬಯಸ್ತಾ ಇದೀವಿ. ಅದನ್ನ ನಾವು ಪಾರ್ಲಿಮೆಂಟ್ ಒಳಗೂ ಕೂಡ ಪಾರ್ಲಿಮೆಂಟ್ ಹೊರಗೂ ಕೂಡ ಇಡೀ ದೇಶದಾದ್ಯಂತ ನಾವು ವಿದ್ಯಾರ್ಥಿಗಳ ಬಳಿ, ಅವರ ಪೋಷಕರ ಬಳಿ ತೆಗೆದುಕೊಂಡು ಹೋಗ್ತೀವಿ. ಏನ ಗೊತ್ತಾ, ಈ ದೇಶದಲ್ಲಿ ನಾವಿದ್ದೀವಿ, ವಿರೋಧ ಪಕ್ಷವಾಗಿ ನಾವು ಇದ್ದೀವಿ. ನಮ್ಮ ಹೊಣೆಗಾರಿಕೆ ಏನು, ನೀವು 1 ತಿಂಗಳಿಂದ ಅವರಿಗೆ ನೀವು ಸಮಸ್ಯೆಗೆ ಪರಿಹಾರ ಕೊಡ್ಲಿಲ್ಲ, ಅವರ ಧ್ವನಿಗೆ ನೀವು ಆಲಿಸ್ಲಿಲ್ಲ, ಅವ್ರಿಗೆ ಬೆಂಬಲ ಕೊಡ್ಲಿಲ್ಲ, ಅವ್ರಿಗೆ ಮನವಿಗೆ ನೀವು ಪುರಸ್ಕಾರ ಮಾಡ್ಲಿಲ್ಲ. ಆ ಸಮಯದಲ್ಲಿ ನಾವು ಕೂಡ ಬೆಂಬಲ ಅವ್ರಿಗೆ ಕೊಡ್ಬೇಕಾಗಿ ಬಂದಿದೆ. ಆಮೇಲೆ ಇದು ರಾಜಕೀಯಗೊಳಿಸಕ್ಕೆ ಕಾರಣ ನೀವೇನೆ. ನೀವು ಯಾರ ಜೊತೆ ಅವ್ರು ಸಂವಾದ ಮಾಡ್ಬೇಕಾಯ್ತು, ಸಮಾಲೋಚನೆ ಮಾಡ್ಬೇಕಾಯ್ತು, ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೇಕಾಯ್ತು. ಅದು ಬಿಟ್ಟು ಅವ್ರನ್ನ ಒಡೆದ್ರೆ, ರಸ್ತೆನಲ್ಲಿ ಆ ಮಕ್ಕಳಿಗೆ ಒಡೆದ್ರೆ ಅವ್ರು ಅದರ ಸಮಸ್ಯೆ ಪರಿಹಾರ. ಸರ್, ಅನುಮತಿ ಪಡೆಯದೆ ಸಂಸತ್ ಭವನಕ್ಕೆ ನಾನು ಮುತ್ತಿಗೆ ಹಾಕ್ತೀನಿ ಅಂತ ಹೊರಟಾಗ ಸರ್ಕಾರ ಏನು ಮಾಡಬಹುದಿತ್ತು ನಟರಾಜ್ ಗೌಡ್ರ ಪ್ರಕಾರ? ಬನ್ನಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಿ, ನೀವೆಲ್ಲ ವಿದ್ಯಾರ್ಥಿಗಳು ತಾನೆ, ಬಂದು ಬಿಡಿ ಅಂತ ಹೇಳಬೇಕಿತ್ತ? ಅದನ್ನ ತಡಿಬೇಕಿತ್ತ? ಅದನ್ನ ತಡಿಬೇಕು ಶೆಟ್ರೆ. ತಡಿಯೋದು ಯಾವಾಗಿಂದ ತಡಿಬೇಕೆ? ನೀವು ಆ ತರ ಸಂಸತ್ ಭವನಿಗೆ ಚಲೋ ಮಾಡೋದಕ್ಕೆ ಆ ತರ ಪರಿಣಾಮ, ಆ ತರ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿದವರು ಯಾರು? ನರೇಂದ್ರ ಮೋದಿ. ಬಂದಾಗ ತಡಿಬೇಕಿಂತ ಬೇಡವಾ ನಟರಾಜ್ ಗೌಡ್ರೆ? ಕೇಳಿ, ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗುತ್ತೆ, ಪೊಲೀಸ್ ವಾಹನಗಳನ್ನು ಡ್ಯಾಮೇಜ್ ಮಾಡಲಾಗುತ್ತೆ. ಈ ರೀತಿ ಇದ್ದಾಗ ಲಾ ಅಂಡ್ ಆರ್ಡರ್ ಕಾಯ್ಬೇಕಾದಂತ ಸರ್ಕಾರ ಏನು ಮಾಡಬಹುದಿತ್ತು, ಏನು ಮಾಡಬೇಕಿತ್ತು? ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರಿ? ಈಗ ನಾನು ಮಾತಾಡ್ತೀನಿ, ಅವ್ರನ್ನ ತಡಿಬೇಕಿತ್ತು, ತಡೆಯಬೇಕು, ಅದು ನಾನು ಒಪ್ಕೊಂತೀನಿ. ಯಾಕಂದ್ರೆ ಯುವಕರ ಆಕ್ರೋಶ ಇದೆ, ಅದನ್ನ ಅವರು ಮುತ್ತಿಗೆ ಹಾಕ್ಬಿಡ್ತಾರೆ, ಒಳಗೆ ನುಗ್ಗಿಬಿಡ್ತಾರೆ, ಪಾರ್ಲಿಮೆಂಟ್ ಒಳಗೆ ಮೋದಿ ಮನೆ ಒಳಗೆ ನುಗ್ಗಿಬಿಡ್ತಾರೆ. ಅವ್ರ ತಡಿಬೇಕು, ನಾವು ಒಪ್ಕೊಂತೀವಿ. ಆ ಯುವಕರ ಆಕ್ರೋಶ ಕಟ್ಟೆ ಹೊಡಿಲಿಕ್ಕೆ ಕಾರಣ ಯಾರು? ಆ ಯುವಕರ ಆಕ್ರೋಶ ಇಲ್ಲಿವರೆಗೂ ಸ್ಫೋಟಗೊಳ್ಳಿಕ್ಕೆ ಕಾರಣ ಯಾರು? ಆ ಯುವಕರನ್ನ 1 ತಿಂಗಳಿಂದ ಅವ್ರನ್ನ ದಬ್ಬಾಳಿಕೆಯಲ್ಲಿ ಕತ್ತಲಲ್ಲಿ ಇಟ್ಟವ್ರು ಯಾರು? ಈ ದೇಶದ ವಿದ್ಯಾರ್ಥಿಗಳನ್ನ ಕತ್ತಲಲ್ಲಿ ಇಟ್ಟವ್ರು ಯಾರು? ಅದಕ್ಕೆ ಉತ್ತರ ಬೇಕಾಗಿಲ್ವಾ? ಅದಕ್ಕೆ ಉತ್ತರ ಕೊಡೋದು ಬೇಕಾಗಿಲ್ವಾ? ಅದಕ್ಕೆ ಪ್ರಧಾನಮಂತ್ರಿ, ಗೃಹ ಸಚಿವ ಮತ್ತೆ ಶಿಕ್ಷಣ ಸಚಿವ ಅದಕ್ಕೆ ಹೊಣೆಗಾರಿಕೆ ಇಲ್ವಾ? ಆ ಹೊಣೆಗಾರಿಕೆಯನ್ನು ಅವ್ರು ಮೊದಲು ಪಾಲಿಸ್ಲಿ. ನಾವು ವಿರೋಧ ಪಕ್ಷವಾಗಿ ನೀವು ದಬ್ಬಾಳಿಕೆಯನ್ನ ನಿಲ್ಲಿಸಿ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಆ ವಿದ್ಯಾರ್ಥಿಗಳಿಗೆ ನೀವ್ ಹೆಂಗ್ ತಳಿಸಿದ್ರಿ? ವಿದ್ಯಾರ್ಥಿಗಳು ಹೌದು ಪಾರ್ಲಿಮೆಂಟ್ ನುಗ್ಬಿಡ್ತಿದ್ರು, ಅದಕ್ಕೆ 1 ತಿಂಗಳ ಮುಂಚೆ ನೀವೇನ್ ಮಾಡ್ತಾ ಇದ್ರಿ? ನೀವು ಬ್ಯಾರಿಕೇಡ್ ಹಾಕ್ತೀರಿ, ಯಾರನ್ನ ಡಿಟೈನ್ ಮಾಡ್ತೀರಿ. ಅಲ್ಲ ರೇ, ಸುಮ್ನಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ನೀವು ಅವ್ರಿಗೆ ನೀವೇ ಇಲ್ಲ ಪೊಲೀಸ್ ಅವ್ರ ಮೇಲೆ ಹೇಳ್ತಾ ಇದ್ರಿ. ಲಾಠಿ ಚಾರ್ಜ್ ಆಗಿದ್ದು ಜಂತರ್ ಮಂತರಲ್ಲ, ಲಾಠಿ ಚಾರ್ಜ್ ಆಗಿದ್ದು ರಸ್ತೆಯಲ್ಲಿ. ಕರೆಕ್ಟ್. ಸಂಸತ್ ಚಲೋ ಅಂತ ಮಾಡಿದಾಗ ಲಾಠಿ ಚಾರ್ಜ್ ಆಗಿದ್ದು. ಅಲ್ಲಿಯವರೆಗೆ ಜಂತರ್ ಮಂತರಲ್ಲಿ ಯಾರೂ ಲಾಠಿಯನ್ನ ಕೈಗೆತ್ತಿಕೊಂಡಿಲ್ಲ. ಜಂತರ್ ಮಂತರಲ್ಲಿ ಯಾವುದೇ ಟಿಯರ್ ಗ್ಯಾಸ್ ಅನ್ನ ಬಳಕೆ ಮಾಡಲಿಲ್ಲ. ಸರಿ, ಅಂದ್ರೆ ಕರ್ನಾಟಕದ್ದೇ ನಾವು ಉದಾಹರಣೆ ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾಗ ಸರಿ ಇತ್ತು, ಏನೂ ಆಗ್ಲಿಲ್ಲ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿದಾಗ ಗಲಾಟೆ ಆಗಿದ್ದು, ಲಾಠಿ ಚಾರ್ಜ್ ಆಗಿದ್ದು. ಎಲ್ಲ ಸರ್ಕಾರಗಳು ಅದನ್ನೇ ತಾನೇ ಮಾಡಿದ್ದು. ನೀವು ಮಾಡಿದ್ದೀರಿ. ನಿಮ್ಮ ಮಾತು ನಾನು ಸಂಪೂರ್ಣ 100% ಒಪ್ತೀನಿ. ಇದು ಯಾವಾಗ್ಲೂ ಪರಿಸ್ಥಿತಿಗಳು ಈ ತರನೇ ಅದು ನಿರ್ಮಾಣ ಆಗುವಂಥದ್ದು. ಕರ್ನಾಟಕದಲ್ಲಾಗ್ಲಿ ದೆಹಲಿನಲ್ಲಿ ನಿರ್ಮಾಣ ಆಗೋದು ಪರಿಸ್ಥಿತಿಗಳು ಈ ತರನೇ. ಕೇಂದ್ರ ಸರ್ಕಾರಕ್ಕೆ ಅಥವಾ ಗೃಹ ಇಲಾಖೆಗೆ ಇಷ್ಟು ಸೂಕ್ಷ್ಮತೆ ಇಲ್ವಾ? ಇಷ್ಟು ಗುಪ್ತಚರ ಮಾಹಿತಿ ಇಲ್ವಾ? ವಿದ್ಯಾರ್ಥಿಗಳು 1 ತಿಂಗಳಿಂದ ಆಕ್ರೋಶಕ್ಕೊಳಗಾಗಿದ್ದಾರೆ. ಅವರು ಯಾವಾಗ ಬೇಕಾದ್ರೂ ಇಡೀ ದೇಶದಿಂದ ವಾಲಂಟಿಯರ್ ಆಗಿರಿ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ನೋಡ್ರಿ, ವಿದ್ಯಾರ್ಥಿಗಳು ದಿಲ್ಲಿಗೆ ಇವತ್ತು ಕೂಡ ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ವಾಲಂಟಿಯರ್ ಆಗಿ ಇಡೀ ದೇಶದಿಂದ ಬರ್ತಾ ಇದ್ದಾರೆ ಇಲ್ಲಿಗೆ. ಸೊ ಆಗಿರ್ಬೇಕಾದ್ರೆ ಒಂದು ಅಚಾತುರ್ಯ ಆಗಬಹುದು. ಅದಕ್ಕಿಂತ ಮುಂಚೆ ನಾವು ಯಾವ ಸೂಕ್ತ ಕ್ರಮಗಳನ್ನು ತೆಗೆದುಕೋಬೇಕು, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ಮನವೊಲಿಸಬೇಕು, ಅವರ ಸಮಸ್ಯೆಗಳಿಗೆ, ಬೇಡಿಕೆಗಳಿಗೆ ನಾವು ಯಾವ ರೀತಿ ಈಡೇರಿಸಬೇಕು, ಅಥವಾ ಅದಕ್ಕೆ ಯಾಕೆ ಸಾಂತ್ವನ ಹೇಳ್ಬೇಕು, ಈ ಹೊಣೆಗಾರಿಕೆ ಯಾರ್ದು? ಕರೆಕ್ಟ್. ನಾನು ಹೇಳ್ತೀನಿ, ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಏನು ಯಾರು ಕಲ್ಲತ್ಕೊಂಡು ಹೋಗಿರ್ಲಿಲ್ಲ. ವಿದ್ಯಾರ್ಥಿಗಳು ಹೋದವರಲ್ಲಿ ಅಲ್ಲಿ ಹೋಗಿ ಪುಸ್ತಕನ ಮೊಬೈಲ್ ಇಟ್ಕೊಂಡಿರ್ತಾರೆ. ಅವರು ಕಲ್ಲುಗಳು ತಗೊಂಡ್ಬಂದವರು ಯಾರು? ಲಾಠಿಗಳು ತೆಗೆದುಕೊಂಡ್ಬಂದವರು ದೆಹಲಿಯ ಪೊಲೀಸ್ ಮತ್ತೆ ಅಮಿತ್ ಶಾ ಏನಿದೆಯಲ್ಲ ರಾಜತಾಂತ್ರಿಕ ನೀತಿ ಇದೆಯಲ್ಲ, ಅದು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಿದೆ. ಫಸ್ಟ್ ಹೊಡೆದವರೇ ಪೊಲೀಸ್ನವರು. ನೋಡಿ, 100 ವಿಡಿಯೋಗಳು ಬಂದಿದಾವೆ. 98 ವಿಡಿಯೋಗಳಲ್ಲಿ ಪೊಲೀಸ್ನವರು ದೌರ್ಜನ್ಯ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ. ಕೆಲವು ಕಡೆ ಮಾತ್ರ 2 ವಿದ್ಯಾರ್ಥಿಗಳು. ನಿನ್ನೆ ನಟರಾಜ್ ಗೌಡ್ರೆ, ನಿನ್ನೆನೂ ಆಯ್ತು, 5 ಜನ ಪೊಲೀಸರು ಗಾಯಗೊಂಡ್ರು.
ಸುಖಾಸುಮ್ಮನೆ ಬ್ಯಾಂಡೇಜ್ ಸುತ್ಕೊಂಡ್ರು ಅಂತ ಹೇಳ್ತೀರಾ ನೀವು ಪೊಲೀಸರು? ಇಲ್ಲ ಇಲ್ಲ, ಪೊಲೀಸರ ಮೇಲೆ ದಾಳಿ ಆಯ್ತು, ಪೊಲೀಸರ ಮೇಲೆ ಎಸೆದ್ರು, ದೊಣ್ಣೆಯಲ್ಲ ಹೊಡೆದ್ರು, ಪೊಲೀಸರು ಬೇಕು ಅಂತ ಮಾಡಿಸ್ಕೊಂಡ್ರ ಅಥವಾ ವಿದ್ಯಾರ್ಥಿಗಳ ನೆಪದಲ್ಲೂ ಪೊಲೀಸರೇ ಇದ್ದಾರೆ ಅಂತ ಹೇಳ್ತೀರಾ? ಹೆಂಗೆ ಹೇಳ್ತೀರಿ ತಾವು? ರಕ್ಷಿ ಶೆಟ್ರೆ, ನಾನೊಂದು ಮಾತು ಹೇಳ್ತೀನಿ. ಪೊಲೀಸ್ನವ್ರನ್ನ ನಾವು ಗುರ್ತಿಡಿಬಹುದು. ಏನು ಆ 100 ವಿಡಿಯೋಗಳಲ್ಲಿ ಬಂದಿರತಕ್ಕಂಥ 98 ವಿಡಿಯೋಗಳಲ್ಲಿ ಪೊಲೀಸರು ದಾಳಿ ಮಾಡ್ತಾ ಇರೋದು, ಕಲ್ಲೆಸಿತಾ ಇರೋದು, ಲಾಠಿ ಹೊಡಿತಾ ಇರೋದು, ಅಶ್ರುವಾಯು ಆಗ್ತಾ ಇರೋದು, ಜಲಪೆರಂಗಿ ಉಪಯೋಗಿಸ್ತಾ ಇರೋದನ್ನ ಪೊಲೀಸರನ್ನ ನೋಡಬಹುದು. ನೀವು 2-3 ವಿಡಿಯೋಗಳಲ್ಲಿ ಹೌದು ವಿದ್ಯಾರ್ಥಿಗಳು ರೀಟ್ರೀಟ್ ಮಾಡಿದ್ದಾರೆ. ಅವರು ಕೂಡ ಯಾವ ಎಷ್ಟು ಕಲ್ಲನ್ನು ಅವ್ರೇನು ತಗೊಂಬಂದಿಲ್ಲ, ಮನೆಯಿಂದ ತಗೊಂಬಂದಿಲ್ಲ ವಿದ್ಯಾರ್ಥಿಗಳು. ಯಾವ ಕಲ್ಲು ತಮ್ಮ ಮೇಲೆ ಬಿತ್ತು ಆ ಕಲ್ಲು ತಗೊಂಡು ವಾಪಸ್ ಹೊಡೆದಿದ್ದಾರೆ. ಯಾವ ದೊಣ್ಣೆ ನಮ್ಮ ಮೇಲೆ ಬೀಸಿದ್ರು ದೊಣ್ಣೆ ತಗೊಂಡು ವಾಪಸ್ ಹೊಡೆದಿದ್ದಾರೆ. ಅದಕ್ಕೆ ನಾನು ಒಪ್ತೀನಿ, ಅದು ಒಪ್ಪುವಂತ ವಿಷಯ ಅಲ್ಲ. ಯಾವುದೇ ಶಾಂತಿಯುತ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಆಕ್ರೋಶಕ್ಕೆ ಒಳಗಾಗಬಾರ್ದು ಅಥವಾ ಕಾನೂನು ಕೈಗೆತ್ಕೋಬಾರ್ದು. ಆದ್ರೆ ಪೊಲೀಸರು ಮಾಡಿರ್ತಕ್ಕ ದೌರ್ಜನ್ಯವನ್ನ ನಾನು ಹೇಳ್ತೀನಲ್ಲ, ಖಂಡಿತವಾಗಿ ಸುಪ್ರೀಂ ಕೋರ್ಟ್ ರಾಜೀನಾಮೆ ಕೊಡ್ಬೇಕಲ್ವಾ ನಟರಾಜ್ ಗೌಡ್ರೆ? ಖಂಡಿತವಾಗಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಸುಪ್ರೀಂ ಕೋರ್ಟ್ ಜಡ್ಜಿಂದ ಇದು ತನಿಖೆ ಆಗಬೇಕು. ಮೋದಿ ಅವರು ಜನತೆಯ ಮುಂದೆ ಬಂದು ದೇಶದ ಪಂಚಮಸಾಲಿ ಹೋರಾಟ ಆಯ್ತು ಕರ್ನಾಟಕದಲ್ಲಿ. ಪಂಚಮಸಾಲಿ ಹೋರಾಟ ಆದಾಗ ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ ಸರ್. ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ರಾಗ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು, ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ, ನೀವು ರಾಜೀನಾಮೆ ಕೊಟ್ರಾಗ. ಪಂಚಮಸಾಲಿ ಹೋರಾಟದಲ್ಲಿ ಮೀಸಲಾತಿಗೆ ಸದನದಲ್ಲಿ ಚರ್ಚೆ ಆಗ್ತಾ ಇತ್ತು. ಪಂಚಮಸಾಲಿ ಆ ಹೋರಾಟಕ್ಕೆ ಸರ್ಕಾರಗಳು ಕಿವಿಗೊಟ್ಟು ಕೇಳಿ ಅವ್ರ ಜೊತೆ ಮನವಿಯನ್ನ ಆಲಿಸಿತ್ತು. ಪಂಚಮಸಾಲಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಬಗ್ಗೆ ಕೇಳಿದೆ. ಲಾಠಿ ಚಾರ್ಜ್ ಆದಾಗ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತಾದ್ರೆ ನಾನು ಒಂದ್ ಮಾತು ಹೇಳ್ತೀನಿ. ಲಾಠಿ ಚಾರ್ಜ್ ಯಾವಾಗ ಅಂದ್ರೆ ಅಲ್ಲಿ ಆ ಮಕ್ಕಳು, ಆ ಹೆಣ್ಮಕ್ಳು, ಆ ಸತ್ತಂತ ಆತ್ಮಹತ್ಯೆ ಮಾಡ್ಕೊಂಡ ವಿದ್ಯಾರ್ಥಿಯರ ಪೋಷಕರು ಅವ್ರ ಮೇಲೆ ಲಾಠಿ ಚಾರ್ಜ್ ಆದ್ರೆ ನೀವು ಒಪ್ಪುವಂತ ವಿಷಯ ಆದ್ರೆ ಇದಕ್ಕಿಂತ ಶೇಮ್ ಈ ದೇಶದಲ್ಲಿ ಇನ್ನೊಂದಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಪ್ರಶ್ನೆ ಹೇಳ್ತೀನಿ, ಹೌದು ವಿದ್ಯಾರ್ಥಿಗಳು ಆಕ್ರೋಶ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಯಾರು? ವಿದ್ಯಾರ್ಥಿಗಳನ್ನ ಇಲ್ಲಿವರೆಗೂ ಒಂದು ತಿಂಗಳಲ್ಲಿ ದಬ್ಬಾಳಿಕೆಯಲ್ಲಿ ಕತ್ತಲಿಟ್ಟಂತವ್ರು ಯಾರು? ಅವರ ಹೊಣೆಗಾರಿಕೆ ಏನು? ಅಮಿತ್ ಶಾ ಹೊಣೆಗಾರಿಕೆ ಏನು? ನರೇಂದ್ರ ಮೋದಿಯ ಹೊಣೆಗಾರಿಕೆ ಏನು? ಅಥವಾ ಶಿಕ್ಷಣ ಸಚಿವರ ಹೊಣೆಗಾರಿಕೆ ಏನು? ನೋಡಿ, ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಬಂದಾಗ್ಲೂ ಕೂಡ ಈ ರೀತಿಯ ಆಕ್ರೋಶ ಬಂದಿತ್ತು. ದೆಹಲಿನಲ್ಲಿ ಒಂದು ನಿರ್ಭಯ ರೇಪ್ ಕೇಸ್ ಆದಾಗ್ಲೂ ಕೂಡ ಈ ತರದ ಒಂದು ಆಕ್ರೋಶ ಹೊರಗೆ ಬಂದಿತ್ತು. ಜನ ಸ್ಪಾಂಟೇನಿಯಸ್ ಆಗಿ ಬಂದ್ರು, RSS ಬರ್ಕೊಂಡು ಬಂದ್ರು, ರಾಮದೇವ್ ಬಂದ್ರು, ಇನ್ನೊಬ್ರು ಬಂದ್ರು. ಆ ಸಮಯದಲ್ಲಿ ಸರ್ಕಾರ ಏನ್ ಮಾಡಿತ್ತು? ರಾಮದೇವ್ ಆಗ್ಲಿ, ಅಣ್ಣಾ ಹಜಾರೆ ಜೊತೆಗಾಗ್ಲಿ 4 ಜನ ಮಂತ್ರಿಗಳು ಹೋಗಿ ಕುಳಿತು ಚರ್ಚೆ ಮಾಡಿ ನಿಮ್ಮ 6 ಜೆ ಪಿ ನಡ್ಡಾ ಹೋದ್ರು. ಈಗ 4 ಬೇಡಿಕೆಗಳನ್ನ ಈಡೇರಿಸಿದೀವಿ ಅಂತ ಹೇಳಿ ಅವತ್ತೇ ಬೇಡಿಕೆಗಳನ್ನ ಈಡೇರಿಸಿದ್ವಿ. ಯಾಕಂದ್ರೆ ಸಂವೇದನಾಶೀಲತೆಯಿಂದ ಸರ್ಕಾರಗಳು ಕೆಲಸ ಮಾಡ್ಬೇಕಾಗುತ್ತದೆ. ಈ ಸರ್ಕಾರ ಸಂವೇದನಾಹೀನವಾಗಿ ಕೆಲಸ ಮಾಡ್ತಾ ಇದೆ. ಇದು ಯುವಕರ ಆಕ್ರೋಶ. ಇದೇನೋ ಒಂದು ಆರ್ಗನೈಸ್ಡ್ ದೊಡ್ಡ ಸಂಘಟನೆಯ ಅಥವಾ ರಾಜಕೀಯ ಪಕ್ಷದ ಒಂದು ಸಂಘಟನೆ ಅಲ್ಲ, ಅಥವಾ ಅದು ಒಂದು ಪ್ರೊಟೆಸ್ಟ್ ಅಲ್ಲ. ಆದ್ರೆ ಅನ್ಆರ್ಗನೈಸ್ಡ್ ಯುವಕರ ಆಕ್ರೋಶವನ್ನ ನೀವು ದಬ್ಬಾಳಿಕೆಯಿಂದ ನೀವು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ಇದಕ್ಕೆಲ್ಲದಕ್ಕೂ ಕಾರಣ ಗೃಹ ಸಚಿವ, ಶಿಕ್ಷಣ ಸಚಿವ, ಪ್ರಧಾನಮಂತ್ರಿ. ಈ 3 ಜನರು ಬಂದು ದೇಶದ ಜನತೆ ಮುಂದೆ ಕ್ಷಮೆ ಯಾಚಿಸಬೇಕು. ಶಿಕ್ಷಣ ಸಚಿವನನ್ನ ವಜಾ ಮಾಡಬೇಕು, ಗೃಹ ಸಚಿವನು ಕೂಡ ವಜಾ ಮಾಡಬೇಕು. ಅಲ್ಲಿವರೆಗೂ ನಟರಾಜ್ ಗೌಡ್ರೆ, ಈಗ ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರ ರತನ್ ಪೂಜಾರಿ ಜಾಯ್ನ್ ಆದ್ರು. ಮಾತನಾಡಿಸ್ತೀನಿ ಸರ್. ರತನ್ ಪೂಜಾರಿ ಅವರು ವೆಲ್ಕಮ್. ಇಲ್ಲಿ ನನಗೆ ಅರ್ಥ ಆಗದ್ದೊಂದು ವಿಚಾರ ಇದೆ. ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, CJP ಅವರು ಮಾಡ್ತಾ ಇದ್ದಾರೆ, ಆಮ್ ಆದ್ಮಿ ಅವರು ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಇದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿ ಅಂತ. ನಿನ್ನೆಯಿಂದ ನೀವು ಪ್ರತಿಭಟನೆಗೆ ಇಳಿದಿದ್ರಲ್ಲ, ಏನ್ ಕಾರಣ? ಅದಕ್ಕೆ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಅಲ್ಲ ನೋಡಿ, ಪ್ರತಿಭಟನೆಯನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡ್ತಾರೆ, ಭಾರತೀಯ ಜನತಾ ಪಾರ್ಟಿ ಮಲ್ಲೇಶ್ವರಂ ಆಫೀಸ್ ಇದೆಯಲ್ವಾ, ಆವಾಗ ಅಲ್ಲಿ ಬಂದು ಇವರು ಪ್ರತಿಭಟನೆಯನ್ನು ಬಿಜೆಪಿ ನಿನ್ನೆ ಪ್ರತಿಭಟನೆ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ಅದನ್ನೇ ಹೇಳ್ತೀನಿ ಕೇಳಿ. ಇವಾಗ ಅಲ್ಲಿ ಬಂದು ಯಾವತ್ತೂ ಜನಕ್ಕೆ ತೊಂದರೆ ಕೊಡುವಂಥದ್ದು, ಪೊಲೀಸ್ ಬ್ಯಾರಿಕೇಡ್ ಹಾಕೊಂಡು ಅನಂತರ ನೀವು ತೊಂದರೆ ಕೊಡೋಣ ಅಂತ ಹೋಗಿದ್ದ ಅಲ್ಲ. ಮತ್ತೆ ನೋಡಿ, ಕಾಂಗ್ರೆಸ್ನ ಈ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಿಲುವುಗಳೇನಿದೆ ಇದರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಅಷ್ಟೇ ಅಲ್ಲ ನೋಡಿ, ಸಂಸತ್ತಿನ ಮೇಲೆ ಇವಾಗ ನೀಟ್ ಇದು ಏನಾನ ಆಗಿದೆ ಅದೆಲ್ಲ ಗೊತ್ತು. ಆನಂತರ ನಮ್ಮ ಸರ್ಕಾರ ಏನೇನು ಮಾಡಬೇಕು, ಆ್ಯಕ್ಷನ್ ತಗೋಬೇಕು ಎಲ್ಲ ತಗೊಂಡಾದ ನಂತರ ಕೂಡ ಹೋರಾಟದ ಹೆಸರಲ್ಲಿ ಜನರಿಂದ ತಿರಸ್ಕೃತವಾದಂಥ ಈ ಕಾಂಗ್ರೆಸ್ ಪಕ್ಷದವರು, ಆಮ್ ಆದ್ಮಿ ಪಾರ್ಟಿಯವರು, ಇವರೆಲ್ಲರೂ ಅಲ್ಲಿನ ಕೆಲವೊಂದು ಜನರನ್ನ ಅವ್ರ ಏನಂತ ಹೇಳಿದ್ರೆ ಅವರನ್ನ ಇನ್ಸ್ಟಿಗೇಟ್ ಮಾಡುವಂತ ಕೆಲಸ ಏನು ಮಾಡ್ತಿದ್ದಾರೆ, ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಮಾಡ್ತೀವಿ ಅಂತ ಹೇಳುವಂಥದ್ದು, ಮೋದಿ ಅವರನ್ನ ಗುಂಡೊಡೆದು ಇನ್ಸ್ಟಿಗೇಟ್ ಮಾಡ್ತಿದ್ದಾರಲ್ಲ ಕಾಂಗ್ರೆಸ್ ಆಗಲ್ವಾ? ಇಲ್ಲಿ ಕೇಳಿಸ್ಕೊಳ್ಳಿ. ನಿನ್ನೆ ನಿಮ್ಮ ಅಶೋಕ್ ಅವರಿಂದ ಹಿಡಿದು ಬಿಜೆಪಿ ನಾಯಕರು ಹೇಳಿದ್ದು, ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು, ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಬಾರ್ದಾ? ನೋ ಪ್ರೊಟೆಸ್ಟ್ ಇಸ್ ಓಕೆ, ಪ್ರೊಟೆಸ್ಟ್ ಇಸ್ ಆಲ್ವೇಸ್. ಯಾವತ್ತೂ
BJP ಯಾವತ್ತೂ ಪ್ರತಿಭಟನೆ ಹೋರಾಟವನ್ನು ವಿರೋಧ ಮಾಡಿಲ್ಲ. ನಾವು ಕೂಡ ಒಂದು ಪಕ್ಷವಾಗಿ ಬೆಳೆದಿರುವಂಥದ್ದೇ ಪ್ರತಿಭಟನೆ ಮತ್ತು ಹೋರಾಟದಿಂದಲೇ. ಆದರೆ ಪ್ರತಿಭಟನೆಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವಾ? ಯಾವ ಥರ ಮಾಡಬೇಕು? ಹೋಗಿ ನೀವು ಸಂಸತ್ತಿನ ಎದುರು ಸಂಸತ್ತನ್ನು ನುಗ್ತೀವಿ, ಸಂಸತ್ತನ್ನು ಒಡೆದಾಕ್ತೀವಿ, ಪೊಲೀಸರ ವಾಹನಗಳನ್ನು ನಿನ್ನೆ ಕರ್ನಾಟಕದ ಪ್ರೊಟೆಸ್ಟ್ ಯಾವುದಕ್ಕೆ ನಿಮ್ ಕರ್ನಾಟಕದ ಪ್ರೊಟೆಸ್ಟ್ ಏನು ಅಲ್ಲಿ ಈಗಲೂ ಮಾಡ್ತಾ ಇದ್ದೀರಿ, ಇವತ್ತು ಆಗ್ತಾ ಇದೆ ಅಲ್ಲಲ್ಲಿ. ನೋಡಿ ಏನಂತ ಹೇಳಿದಿದ್ರೆ, ಸಂಸತ್ತನ್ನ ನುಗ್ಗುತ್ತೀವಿ, ಸಂಸತ್ತನ್ನ ನೇಪಾಳ ಥರ ಮಾಡ್ತೀವಿ, ಆನಂತರ ಬಾಂಗ್ಲಾದೇಶ ಥರ ಮಾಡ್ತೀವಿ, ಆನಂತರ ಮೋದಿ ಅವರಿಗೆ ಗುಂಡು ಹೊಡಿತೀವಿ ಅನ್ನುವಂಥದ್ದು ಈ ಥರದ ಒಂದು ಇನ್ಸ್ಟಿಗೇಷನ್ ಏನು ನಡೀತಾ ಇದೆ. ಹಾಗೂ ಇದಕ್ಕೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಕುಮ್ಮಕ್ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಸರಿ ಅಂತ ಹೇಳಲಿಕ್ಕಾಗತ್ತಾ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಹೆಸರಲ್ಲಿ ನೀವು ಒಂದು ಜನರಿಂದ ಆಯ್ಕೆಯಾದಂಥ ಒಂದು ಪ್ರಧಾನಿಯನ್ನು ಗುಂಡೊಡೆದು ಕೊಲ್ತೀರಿ ಅಂತ ಮಾತಾಡ್ತಾರೆ. ಅದಕ್ಕೆ ಅಂತವರ ವಿರುದ್ಧ ಕ್ರಮ ಕೈಗೊಂಡು ಜೈಲಿಗೆ ಹಾಕೋದಕ್ಕೆ ಅದಕ್ಕೆ ಅವ್ರನ್ನ ಈಗ ಆ ರೀತಿಯ ಘೋಷಣೆಗಳು ಅಂತಂದ್ರೆ ಜೈಲಿಗೆ ಹಾಕ್ಸಿ. ಆಡಳಿತ ಪಕ್ಷವಾಗಿ ನೀವು ಪ್ರತಿಭಟನೆಗೆ ಇಳಿತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ಜನರಲ್ ಕನ್ವಿನ್ಸಿಂಗ್ ಅಂತ ಅನಿಸಬೇಕು. ನೋಡಿ, ಲಾಫಿಂಗ್ ಸ್ಟಾಕ್ ಆಗಬಾರ್ದು. ರತನ್ ಪೂಜಾರಿ ಅವರು ನೋಡಿ, ನಾವು ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ, ಜನರನ್ನ ಅಥವಾ ಸ್ಟೂಡೆಂಟ್ಸ್ ಅನ್ನ ಇನ್ಸ್ಟಿಗೇಟ್ ಮಾಡುವಂತ ಈ ಕಾಂಗ್ರೆಸ್ ಪಕ್ಷ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಇವರ ಈ ನಿಲುವನ್ನ ನಾವು ಪ್ರತಿಭಟನೆ ಮಾಡ್ಲೇಬೇಡ್ವಾ? ಆಯ್ತಾ? ಆನಂತರ ಬಾಂಗ್ಲಾದೇಶ ತರ ಮಾಡ್ತೀವಿ, ನೇಪಾಳ ತರ ಮಾಡ್ತೀವಿ, ಈ ತರ ಅರಾಜಕತೆಯನ್ನು ಸೃಷ್ಟಿಸಿ ಹೊರಟಿದಾರಲ್ಲ ಇವರು. ಇದನ್ನ ವಿರೋಧ ಪಕ್ಷವಾಗಿ ಇವ್ರ ಕೆಲಸ ಏನು? ಇನ್ಸ್ಟಿಗೇಟ್ ಮಾಡುವಂಥದ್ದಾ? ಪ್ರಧಾನಮಂತ್ರಿನ ಗುಂಡು ಹೊಡೆದು ಸಾಯಿಸಿ ಅಂತ ಹೇಳಿ ಇವರು ಇನ್ಸ್ಟಿಗೇಟ್ ಮಾಡುವಂಥದ್ದಾ? ಏನ್ ಮಾಡ್ಬೇಕಿತ್ತು ಇವರು? ಒಂದು ಜವಾಬ್ದಾರಿಯುತ ಒಂದು ಪ್ರತಿಪಕ್ಷವಾಗಿ ಇವರು ಕೇಳ್ಕೊಂಡು ಸುಮ್ಮನೆ ಇರಬೇಕಿತ್ತು. ನೋ ಹೋರಾಟ ಮಾಡ್ಲಿ. ಆದ್ರೆ ಈ ತರ ಏನೋ ಹಿಂದೂ ವಿರೋಧಿ ಹೇಳಿಕೆಗಳಲ್ಲಿ ಬರ್ತಾ ಇವೆ. ಶಾರ್ಜಿಲ್ ಇಸ್ಲಾಮನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಿದ್ದಾರೆ. ಇವನು ಮತ್ತೇನೋ ಸೀತಾಪ್ಗೆ ಪತಿಕೆ ನಾಮ್ ಪರ್ ಅಂತ ಹೇಳಿ ನೀತಕ್ಕೆ ಪತಿಕೆ ಸಪೋರ್ಟ್ ಕರ್ರೆ ಅಂತ ಹೇಳಿ ರಾಮನ ವಿರೋಧ ಪ್ರತಿಭಟನೆ ಕರ್ನಾಟಕದಲ್ಲಿ ನೀವು ಮಾಡಿದ್ದು. ಆದ್ರಿಂದಾಗಿ ಅದು ಕಾಂಗ್ರೆಸ್ ಕಚೇರಿ ಮುಂದೆ ಇಂತ ಎಲ್ಲ ಒಂದು ಏನ್ ನಡೀತಿದೆ, ಇದಕ್ಕೆಲ್ಲ ನೇರವಾಗಿ ಇನ್ಸ್ಟಿಗೇಟ್ ಮಾಡಿರುವಂತದ್ದು ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ಕಾಂಗ್ರೆಸ್ ಪಕ್ಷದವರು. ಅದರ ವಿರುದ್ಧ ನಮ್ಮ ಹೋರಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.